ಹಾಯ್ ಎವ್ರಿವನ್, ವೆಲ್ಕಮ್ ಟು ಆಲ್. ತುಂಬ ದಿನಗಳ ನಂತರ ನಮ್ಮ ಒಂದು ಚೈತನ್ಯ ಭಾರತ ಸಮಿತಿನಲ್ಲಿ ನಾವು ವಿಡಿಯೋನ ಅಪ್ಲೋಡ್ ಮಾಡ್ತಿರೋದು ಅಂತ ಅನಿಸುತ್ತೆ. ಸೊ ಈ ವಿಡಿಯೋನ ನಾನು ಯಾಕಪ್ಪ ಮಾಡ್ತಾ ಇದ್ದೀನಿ ಅಂತ ಅಂದರೆ, ನಮ್ಮ ಒಂದು ಇಂಗ್ಲೀಷ್ ಲ್ಯಾಂಗ್ವೇಜ್ ಏನಿದೆ, ಸೊ ಇದು ಮುಖ್ಯನಾ ಅಥವಾ ಅಲ್ವಾ ಅನ್ನೋದಕ್ಕೋಸ್ಕರ ನಾನು ಈ ಒಂದು ವಿಡಿಯೋನ ಅಥವಾ ಈ ಒಂದು ಸೆಷನ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗಾಗಿ ನಮ್ಮ ಇಂಗ್ಲೀಷ್ ಅಂತ ಅನ್ನೋದು ಯಾವ ರೀತಿ ಮುಖ್ಯ, ಹಾಗಾದರೆ ಇದು ಕಷ್ಟನಾ ಅಥವಾ ಇಷ್ಟ ಸಾಧ್ಯನಾ ಅಂತ ಕ್ವಶನ್ ತಗೊಂಡ್ರೆ, ಇಂಗ್ಲೀಷ್ ಅಂತ ಅನ್ನೋದು ತುಂಬ ಡಿಫಿಕಲ್ಟು ಅಲ್ಲ, ಅದ್ರ ಜೊತೆಗೆ ತುಂಬ ಈಸಿನೂ ಅಲ್ಲ. ನಾವು ಹೋಗಿದ ತಕ್ಷಣ ಕಲ್ತ್ಬಿಡ್ತೀವಿ ಅಥವಾ ಏನೋ ಒಂದು ಮಾಡಿಬಿಡ್ತೀವಿ ಅಂತಂದರೆ ಅದು ಸಾಧ್ಯ ಇಲ್ಲ. ಯಾವುದೇ ಒಂದನ್ನು ಕಲಿಬೇಕು ಅಂತ ಅಂದರೆ ಅದಕ್ಕೆ ಲಾಟ್ ಆಫ್ ಕಾನ್ಸಂಟ್ರೇಷನ್ ಬೇಕು, ಜೊತೆಗೆ ತುಂಬ ಪ್ರಾಕ್ಟೀಸ್ ಬೇಕು, ಅದ್ರ ಜೊತೆ ಪ್ರಯತ್ನ ಬೇಕು. ಹೌದು, ನಮ್ಮ ಒಂದು ಇಂಗ್ಲೀಷ್ ಅಂತ ಅನ್ನೋದು ನಮ್ಮ ಕರುನಾಡಿಗೆ ನಮ್ಮ ಕನ್ನಡ ಹೇಗೆ ಮುಖ್ಯನೋ ಅದೇ ರೀತಿ ನಾವು ಬೇರೆ ಕಂಟ್ರಿಗಳಿಗೆ ಹೋದಾಗ ಅಥವಾ ಮತ್ತೊಂದು ಜಾಗಕ್ಕೆ ಹೋದಾಗ ನಾವು ಅವರ ಜೊತೆ ಕಮ್ಯುನಿಕೇಟ್ ಮಾಡಬೇಕು ಅಂತ ಅಂದರೆ ಅಥವಾ ಅವ್ರ ಜೊತೆ ಏನೋ ಒಂದು ಮಾತಾಡಬೇಕು ಅಂದರೆ ನಾವು ಸಿಂಬಲ್ಸ್ನ ಯೂಸ್ ಮಾಡಿಕೊಂಡು ಮಾತಾಡಲಿಕ್ಕೆ ಆಗಲ್ಲ. ಸೊ ಯಾವುದೋ ಒಂದು ಭಾಷೆ ನಮಗೆ ಬೇಕಾಗಿರುತ್ತೆ. ಸೊ ಹಾಗಾಗಿ ಇಂಗ್ಲೀಷು ನಮಗೆ ತುಂಬ ಮುಖ್ಯ ಅಂತಲೇ ಹೇಳ್ಬಹುದು. ನಮ್ಮ ಭಾಷೆ ಕನ್ನಡ, ಅದು ನಮ್ಮ ಮಾತೃಭಾಷೆ ಆಗಿರುತ್ತೆ. ಸೊ ಅದನ್ನು ನಾವು ಯಾವತ್ತೂ ಬಿಟ್ಕೊಡ್ಲಿಕ್ಕೆ ಇಲ್ಲ. ಅದ್ರ ಜೊತೆಗೆ ಇಂಗ್ಲೀಷು ನಮಗೆ ಒಂದು ಕಮ್ಯುನಿಕೇಷನ್ ಸೋರ್ಸ್ ಅಷ್ಟೇ. ಹಾಗಾಗಿ ಇಂಗ್ಲೀಷ್ನ ಕಲಿಯೋದು, ಹಾಗೆಯೇ ಇಂಗ್ಲೀಷ್ ಥ್ರೂ ನಾವು ಬೆಳೆಯೋದು ತುಂಬ ಮುಖ್ಯ ಆಗುತ್ತೆ. ಹಾಗಾಗಿ ಇಂಗ್ಲೀಷು ಯಾಕೆಲ್ಲ ಕಲಿಬೇಕು, ಅದರಲ್ಲಿ ಏನಿದೆ ಅಂಥದ್ದು ಅಂತ ಅಂದರೆ, ನಾವು ಇಂಗ್ಲೀಷ್ನ ಕಲಿತಾ ನಮ್ಮ ಒಂದು ಕಮ್ಯುನಿಕೇಷನ್ ಸ್ಕಿಲ್ ಜಾಸ್ತಿ ಆಗುತ್ತೆ. ಮತ್ತೊಬ್ಬರ ಜೊತೆ ಮಾತಾಡಬೇಕಾದ್ರೆ, ಹಾಗೆಯೇ ಮತ್ತೊಬ್ಬರ ಜೊತೆ ಯಾವುದೋ ಒಂದು ಬಿಸ್ನೆಸ್ ಬಗ್ಗೆ ಅಥವಾ ಲಾಟ್ ಆಫ್ ಥಿಂಗ್ಸ್ ತಿಳ್ಕೋಬೇಕು ಅಂತ ಅಂದರೆ ನಮಗೆ ಕಮ್ಯುನಿಕೇಷನ್ಸ್ ತುಂಬ ಮುಖ್ಯ ಆಗುತ್ತೆ. ನಾವು ಮೊಬೈಲ್ಸ್ ಆ್ಯಪ್ ತಗೋಬೋದು ಅಥವಾ ಕಂಪ್ಯೂಟರ್ ತಗೋಬೋದು. ಸೊ ನವೆಡೇಸ್ ಏನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನೋದು ತುಂಬ ಡೆವಲಪ್ ಆಗ್ತಾ ಇದೆಯೋ, ಸೊ ಇದಕ್ಕೆಲ್ಲದಕ್ಕೂ ಕೂಡ ನಮ್ಮ ಇಂಗ್ಲೀಷ್ ನಾಲೆಡ್ಜ್ ತುಂಬ ಮುಖ್ಯ ಆಗ್ತಾ ಹೋಗುತ್ತೆ. ಹಾಗಾಗಿ ಇಂಗ್ಲೀಷ್ ಕಲಿಯೋದ್ರಿಂದ ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಜೊತೆಗೆ ನಾವು ಮೆಂಟಲಿ ಗ್ರೋ ಆಗ್ತಾ ಇದ್ದೀವಿ. ಲಾಟ್ ಆಫ್ ನಾಲೆಡ್ಜ್ ತಿಳ್ಕೊಬೋದು ಇಂಗ್ಲೀಷಿಂದ. ಹಾಗೆಯೇ ಇಂಗ್ಲೀಷ್ನ ನಾವು ಕಲಿತಾ ಏನಾಗುತ್ತಪ್ಪ ಅಂತ ಅಂದರೆ, ಸಮ್ ಮೋರ್ ನಾಲೆಡ್ಜ್, ನಮ್ಮ ವೊಕ್ಯಾಬುಲರಿನ ನಾವು ಇಂಪ್ರೂವ್ ಮಾಡ್ಕೊಳ್ತಾ ಹೋಗ್ಬೋದು. ಈಗಿನ ಮಕ್ಕಳು ಏನು ಮಾಡ್ತಾರಪ್ಪ ಅಂತಂದರೆ, ಅಯ್ಯೋ ನಮಗೆ ಇಂಗ್ಲೀಷ್ ಅಂದರೆ ತುಂಬ ಕಷ್ಟ, ಆದರೆ ಇಂಗ್ಲೀಷ್ ಮಾತ್ರ ಬರೋದು ಬೇಡ ಅಂತಂತಾರೆ. ಹಾಗಾಗಿ ಇಂಗ್ಲೀಷ್ ಅಂತ ಅಂದರೆ ಅಷ್ಟೊಂದು ಕಷ್ಟ ಅಂತ ಏನಿಲ್ಲ. ಅದು ಫಾರ್ಮೇಷನ್ ಮಾಡುವಂತಹ ಒಂದು ಸ್ಟ್ರಕ್ಚರ್ ಇರುತ್ತೆ. ಸೊ ಅದರದ್ದೇ ಆದಂತಹ ಒಂದು ವ್ಯಾಕರಣ ಇದೆ. ನಾವು ಕನ್ನಡದಲ್ಲಿ ಯಾವ ರೀತಿ ವ್ಯಾಕರಣನ ಬಳಸ್ಕೊಂಡು ಕನ್ನಡವನ್ನು ಆ ಇಂದ ಳವರೆಗೂ ಕಲಿತು ಇವತ್ತು ಅಮ್ಮ ಅಂತ ಹೇಳ್ತೀವೋ, ಹಾಗೆಯೇ ಇಂಗ್ಲೀಷಲ್ಲೂ ಕೂಡ ಅದರದೇ ಆದಂತಹ ಆಲ್ಫಾಬೆಟ್ ಇದೆ, ಗ್ರಾಮರ್ ಇದೆ. ಅದನ್ನು ಯೂಸ್ ಮಾಡಿಕೊಂಡು ನಾವು ಇಂಗ್ಲೀಷ್ನ ತುಂಬ ಸುಲಭವಾಗಿ ಕಲಿತಾ ಹೋಗ್ಬೋದು. ನೋಡಿ, ನಾವು ಕನ್ನಡದಲ್ಲಿ 49 ಅಕ್ಷರಗಳನ್ನು ಕಲ್ತಿದ್ದೀವಿ ಅಂದರೆ ಜಸ್ಟ್ 26 ಅಕ್ಷರ ಇರೋ ಇಂಗ್ಲೀಷ್ ಕಲಿಯೋದಕ್ಕೆ ಆಗಲ್ವಾ? ಸೆಷನಿಂದ ಇಂಗ್ಲೀಷ್ ಕ್ಲಾಸನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ನಿಮ್ಗೆ ಯಾರಿಗೆಲ್ಲ ಇಂಗ್ಲೀಷನ್ನು ತುಂಬ ಈಸಿಯಾಗಿ ಅಲ್ಲ, ತುಂಬ ಪ್ರಯತ್ನ ಪಟ್ಟು ಕಲಿಬೇಕು ಅಂತ ಇಷ್ಟ ಇದೆಯೋ ಅವರಿಗೆಲ್ಲ ಈ ಒಂದು ವಿಡಿಯೋನ ಹಾಕಬೇಕು ಅಂತ ಅಂದ್ಕೊಂಡು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಹಾಗಾಗಿ ನಿಮಗೆ ಇಂಗ್ಲೀಷ್ ಕ್ಲಾಸ್ ಕೇಳಬೇಕು ಅಥವಾ ಇಂಗ್ಲೀಷನ್ನು ಕಲಿಬೇಕು ಅಂತ ಯಾರ್ಯಾರಿಗೆಲ್ಲ ಇಷ್ಟ ಇದೆಯೋ ಅವರು ನೆಕ್ಸ್ಟ್ ವಿಡಿಯೋದಿಂದ ನೀವು ಇಂಗ್ಲೀಷ್ನ ಕಲಿತಾ ಹೋಗ್ಬೋದು. ಹಾಗೆಯೇ ಕೀಪ್ ಇಟ್ ಆನ್. ನೀವು ಇಂಗ್ಲೀಷನ್ನು ಕಲಿಯೋದ್ರ ಜೊತೆಗೆ ಕೆಲವೊಂದನ್ನು ನೋಟ್ ಮಾಡ್ಕೊಳ್ತಾ ಕಲಿತ್ರೆ ನಿಮ್ಮ ನಾಲೆಡ್ಜ್ ಏನಿದೆಯೋ ಅದು ತುಂಬ ಚೆನ್ನಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ಬೋದು. ಅದ್ರ ಜೊತೆಗೆ ಕಮ್ಯುನಿಕೇಷನ್ ಸ್ಕಿಲ್, ನಾನು ಆವಾಗಲೇ ಹೇಳಿದಾಗೆ ಕಮ್ಯುನಿಕೇಷನ್ ಸ್ಕಿಲ್ನ ನಾವು ಇದ್ರ ಮುಖಾಂತರ
ಥರನೇ ಕಲಿತಾ ಹೋಗೋಣ. 30 ದಿನಗಳಲ್ಲಿ ಇಂಗ್ಲೀಷ್ ಕಲಿಯಿರಿ ಅಥವಾ ಒಂದು 15 ದಿನದಲ್ಲಿ ಇಂಗ್ಲೀಷ್ ಕಲಿಯಿರಿ ಅಂತೆಲ್ಲ ಹೇಳ್ತಾರೆ. ಸೊ ಇಂಗ್ಲೀಷ್ ಅಂತ ಅಂದರೆ ಅದಕ್ಕೆ ಅದರದೇ ಆದಂತಹ ಒಂದೆರಡು ಸ್ಪೋಕನ್ ಮಾಡಲಿಕ್ಕೆ, ಅದನ್ನು ಬರೀಲಿಕ್ಕೆ ಅದರದೇ ಆದಂತಹ ಕೆಲವೊಂದು ಸ್ಟ್ರಕ್ಚರ್ಸ್ ಇರುತ್ತೆ, ಅದರದೇ ಆದಂತಹ ಒಂದೆರಡು ನಿಯಮಗಳಿರುತ್ತೆ. ಸೊ ಅದನ್ನೆಲ್ಲ ತಿಳ್ಕೊಳ್ತಾ ನಾವು ಕಲಿತೀವಿ ಹೊರತು ಅದನ್ನು ನಾವು ಕೇವಲ ಒಂದು 15 ದಿನದಲ್ಲಿ 30 ದಿನದಲ್ಲಿ ಕಲೀಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನೀವು ಇಂಗ್ಲೀಷ್ನ ಕಲಿಬೇಕು ಅಂತಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ನಾನು ನಿಮಗೆ ಇಂಗ್ಲೀಷ್ನ ಕಲಿಸೋದಕ್ಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು.